ನಮಸ್ಕಾರ, ನಾನು ಬಸವರಾಜ್. ಅವರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಅವರು ವರದಿ ಕೊಡಿ. ನಾನು ಮುಖ್ಯಮಂತ್ರಿಯಾಗಿ ಸ್ವೀಕಾರ ಮಾಡಿದ್ದೀನಿ. ಅದು ಹಂಗೆ ಇದೆ, ಈಗ ಜಾರಿ ಆಗ್ಬೇಕಲ್ಲ ಅದು. ಮತ್ತೆ ನೀವು ಸುಮ್ಮನೆ ಇದ್ರೆ ನೀವೆಲ್ಲಿ ಮಾಡ್ತಾ ಇದ್ದೀರಿ? ನಾನೇನ್ ಕರ್ತವ್ಯ ವಹಿಸ್ಕೊಳ್ಳೋದು ಬೇರೆಯಪ್ಪ. ನೀವೆಲ್ಲ ಸುಮ್ಮನೆ ಕೂತಿದ್ರ, ನೀವೇ ತಯಾರಾಗ್ಬೇಕಯ್ಯ. ಕೃಷಿ ಮುಟ್ಟಿಸಿದಾಗ ಮಾತ್ರ ಖುಷಿಯಾಗಿದೆ ಅಂತ ಗೊತ್ತಾಗಿದೆ. ಮೇ 28ಕ್ಕೆ ಮುಖ್ಯಮಂತ್ರಿ ಹುದ್ದೆಗೆ ಸುಲಭವಾಗಿ, ಸರಳವಾಗಿ, ಸಲೀಸಾಗಿ ರಾಜೀನಾಮೆ ಕೊಟ್ಟು ಬಂದಂತಹ ಸಿದ್ದರಾಮಯ್ಯ ಅವರು ಸಂಪುಟ ವಿಸ್ತರಣೆಯ ನಂತರ ಮಹಾಮೌನಕ್ಕೆ ಶರಣಾಗಿದ್ದರು. ಆದರೆ ಆ ಮಹಾಮೌನದಿಂದ ಎದ್ದು ಬಂದಂತಹ ಮೊದಲ ಸ್ಫೋಟಕ ಹೇಳಿಕೆ ನಿಜಕ್ಕೂ ಡಿ ಕೆ ಶಿವಕುಮಾರ್ ಅವರಿಗೆ ಮುಂದಿನ ಎಷ್ಟು ಅವಧಿ ತನಕ ಇರ್ತಾರೋ, 2028 ತನಕ, ಅಲ್ಲಿಯ ತನಕವೂ ಕೂಡ ಅವರಿಗೆ ಸಂಕಷ್ಟ. ಡಿ ಕೆ ಶಿವಕುಮಾರ್ ಅಕ್ಷರಶಃ ವಿಲ ಒದ್ದಾಡಲೇಬೇಕು. ಕಾರಣ ಇಷ್ಟೇ ನೋಡಿ, ವಿಡಿಯೋದ ಆರಂಭಕ್ಕೂ ಮುನ್ನ ಸಿದ್ದರಾಮಯ್ಯ ಅವರು ಮಾತಾಡಿದ್ದನ್ನು ನೋಡಿದರೆ ಅವ್ರು ಕೇಳಿದ್ರಲ್ಲಿ ತಪ್ಪಿಲ್ಲ, ಅವರು ಕೊಟ್ಟಂತಹ ಹೇಳಿಕೆಯಲ್ಲಿ ತಪ್ಪಿಲ್ಲ. ಏನು ಹೇಳಿದ್ರು? ಲೋಹಿಯಾ ಸಮತಾ ವಿದ್ಯಾಲಯದ ಅಡಿಯಲ್ಲಿ ನಡೆದಂತಹ ಸಾಮಾಜಿಕ ನ್ಯಾಯ ದಿವಸದ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಸಿದ್ದರಾಮಯ್ಯ ಅವರು ಒಂದು ಮಾತನ್ನು ಹೇಳ್ತಾರೆ ನೋಡಿ. ನಾನು ಮುಖ್ಯಮಂತ್ರಿಯಾಗಿ ಮೇ 27ನೇ ತಾರೀಕು 2026, ಅಂದರೆ ಒಂದು ದಿನ ಹಿಂದೆ, ರಾಜೀನಾಮೆ ಕೊಡೋಕ್ಕಿಂತ ಹಿಂದೆ, CM ಸ್ಥಾನಕ್ಕೆ ಮಧುಸೂದನ್ ನಾಯಕ್ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರ ನೇತೃತ್ವದಲ್ಲಿ ಸಿದ್ಧಪಡಿಸಿದ್ದ ಹಿಂದುಳಿದ ವರ್ಗಗಳ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಏನಿದೆ, ಜಾತಿ ಗಣತಿ ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ, ಆ ವರದಿಯನ್ನು ಸ್ವೀಕರಿಸಿದ್ದರೂ ಆ ವರದಿಯ ಅನುಷ್ಠಾನ ಯಾಕೆ ಮಾಡಿಸ್ತಿಲ್ಲ ನೀವೆಲ್ಲ, ಯಾಕೆ ಸುಮ್ಮನಿದ್ದೀರಿ, ಪಟ್ಟು ಹಿಡಿದು ನೀವು ಜಾರಿ ಮಾಡಿಸ್ಕೊಳ್ಳಿ ಅಂತ ಅಲ್ಲಿದ್ದಂತಹ ಸಭಿಕರಿಗೆ, ಅಲ್ಲಿದ್ದಂತಹ ಅಹಿಂದ ಹೋರಾಟಗಾರರಿಗೆ, ಹಿಂದುಳಿದ ವರ್ಗಗಳ ಪರವಾಗಿ ಧ್ವನಿ ಎತ್ತುವಂತಹ ಜನಕ್ಕೆ ಒಂದು ಸಂದೇಶವನ್ನು ಕೊಟ್ಟರು. ಇದು ಮಾಮೂಲಿಯ ವಿಚಾರ ಅಲ್ಲವೇ ಅಲ್ಲ. ಇಷ್ಟೇ ಹೇಳೋದಿಲ್ಲ ಸಿದ್ದರಾಮಯ್ಯ ಅವರು, ಮುಂದುವರೆದು ನನ್ನ ನಾಯಕತ್ವ ಅನ್ನೋದಲ್ಲ, ನೀವೇ ಮುಂದಾಳತ್ವ ವಹಿಸ್ಕೋಬೇಕು, ಇದಕ್ಕೆ ಬಿಸಿ ಇದ್ದಾಗಲೇ ಬಿಸಿ ಮುಟ್ಟಿಸ್ಬೇಕು ಅನ್ನೋ ಈ ಮಾತು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ವೇಳೆ ಈ ಜನ, ಹಿಂದುಳಿದ ವರ್ಗಗಳು ಈ ಸೆನ್ಸಸ್ಸನ್ನು ಅನುಷ್ಠಾನಗೊಳಿಸಿ ಅಂತ ಪಟ್ಟು ಹಿಡಿದು ಹೋರಾಟಕ್ಕೆ ಧುಮುಕಿದ್ರೆ, ಈ ಹಳದಿ ಸೇನೆ ಅಖಾಡಕ್ಕೆ ಇಳಿದ್ರೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ ಸಂಚಕಾರ ಬಂದೊದಗಬಹುದು. ಈಗ ನೋಡಿ, ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಬಹುಪಾಲು ಯಾರಿದ್ದಾರೆ? ಅಹಿಂದ, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು. ಒಂದು ವೇಳೆ ಈ ಹಿಂದುಳಿದ ವರ್ಗಗಳ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಏನಿದೆ, ಈ ಸಮೀಕ್ಷೆ ಜಾರಿಯಾದರೆ, ಅನುಷ್ಠಾನಗೊಂಡರೆ, ಸ್ವೀಕಾರ ಆಗೋಗ್ಬಿಟ್ಟಿದೆ, ಹಿಂದುಳಿದ ವರ್ಗಗಳಿಗೆ ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕಾಗತ್ತೆ. ಅಂತಹ ಸಂದರ್ಭವೇ ಬಂದರೆ ರಾಜ್ಯ ರಾಜಕಾರಣದ ದಿಕ್ಕು ದೆಸೆಗಳೆಲ್ಲ ಬದಲಾಗತ್ತೆ. ಈ ಹಿಂದೆ ಯಾರೆಲ್ಲ ಅಧಿಕಾರದ ಚುಕ್ಕಾಣಿಯಲ್ಲಿ ಮೈಮರೆತು ಕೂತಿದ್ದರು ಅಂಥವರಿಗೆ ಇನ್ನು ಮುಂದೆ ಅಧಿಕಾರ ಸಿಗೋದು ಸುಲಭದ ಮಾತಾಗಿ ಉಳಿಯೋದಿಲ್ಲ. ನೋಡಿ, ಇವತ್ತು 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಅಹಿಂದ ಸಮುದಾಯಗಳ ಪ್ರಾತಿನಿಧ್ಯ ಎಷ್ಟಿದೆ ಅಂದರೆ 116. ಮ್ಯಾಜಿಕ್ ನಂಬರ್ ಪೂರ್ತಿ ಅವ್ರದ್ದೇ. ಅಹಿಂದೇತರರದ್ದು ಕೇವಲ 108 ಕ್ಷೇತ್ರಗಳಲ್ಲಿ ಗೆದ್ದಿರುವಂಥದ್ದು. ಈ 108 ಇರುವಂಥದ್ದು 50ಕ್ಕೋ 60ಕ್ಕೋ ಬಿದ್ದು ಬಿಡುತ್ತೆ ಈ ಹಿಂದುಳಿದ ವರ್ಗಗಳ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಅನುಷ್ಠಾನ ಪ್ರಕ್ರಿಯೆ ಶುರುವಾಗ್ತಾ ಬಂದರೆ. ಆಗ ನೋ ಡೌಟ್ ರಾಜ್ಯದಲ್ಲಿ ಮುಂದಿನ 5 ದಶಕ 10 ದಶಕಗಳ ಕಾಲ ಇಲ್ಲ ಅಲ್ಪಸಂಖ್ಯಾತರು, ಇಲ್ಲ ಹಿಂದುಳಿದವರು, ಇಲ್ಲ ದಲಿತರು ರಾಜ್ಯಭಾರ ಮಾಡ್ತಾರೆ. ಅದಾಗಬೇಕು. ಒಂದು, ಈ ಜಾತಿಗಣತಿ ವರದಿಯ ಸ್ವೀಕಾರ ಮತ್ತು ಅನುಷ್ಠಾನದ ವಿಚಾರ ಬಂದಾಗ ಯಾರೆಲ್ಲ ಯಾವಾಗ ಎಷ್ಟೆಲ್ಲ ವಿರೋಧ ವ್ಯಕ್ತಪಡಿಸಿದ್ರು. ಮಾಜಿ ಪ್ರಧಾನಿ ದೇವೇಗೌಡರ ಕಾಲದಿಂದ ಅವತ್ತಿನ LG ಹಾವನೂರು ವರದಿ ಬಂದಾಗ ನಿಜಲಿಂಗಪ್ಪ ಅವರಿರಬಹುದು, ದೇವೇಗೌಡ, ಎಷ್ಟೋ ಜನ ಅದನ್ನು ಧಿಕ್ಕರಿಸಿದ್ದ ಹೇಗೆ, ವಿರೋಧಿಸಿದ್ದ ಹೇಗೆ, ಅದನ್ನು ವಿಧಾನಸಭೆಯ ಪಡಸಾಲೆಯಲ್ಲೇ, ವಿಧಾನಸೌಧದ ಒಳಗಡೆನೆ ಹರಿದು ಹಾಕಿದ್ದೇಗೆ.
ಚರಿತ್ರೆಯ ಪುಟಗಳು ಅತ್ಯಂತ ಸುಸ್ಪಷ್ಟವಾಗಿ ಆ ದಿನಗಳನ್ನು, ಆ ಕ್ಷಣಗಳನ್ನು ಉಲ್ಲೇಖಿಸುತ್ತೆ, ಹೇಳುತ್ತೆ, ಸಾರಿ ಸಾರಿ ಹೇಳುತ್ತೆ. ಈಗಲೂ ಕೂಡ ಅದನ್ನು ವಿರೋಧಿಸಿದವರು ಯಾರು? ಮಂಕಾಳ ವೈದ್ಯ ಅನ್ನುವಂತಹ ಅತ್ಯಂತ ಹಿಂದುಳಿದ ಮೊಗವೀರ ಸಮಾಜಕ್ಕೆ ಸೇರಿದ ವ್ಯಕ್ತಿಗೆ ಸಿಗಬೇಕಾದ ಮಂತ್ರಿ ಸ್ಥಾನವನ್ನು ಕಟ್ಟ ಕಡೆಯ ಗಳಿಗೆಯಲ್ಲಿ ಕಿತ್ತುಕೊಂಡಂತಹ ಪ್ರಭಾವಿ ನಾಯಕರು ಯಾರಿದ್ದಾರೆ? ಹೈಕಮಾಂಡ್ ಕಡೆಯಿಂದಲೋ ಏನೋ ಎಸ್ ಮಲ್ಲಿಕಾರ್ಜುನ್ ಅವರ ತಂದೆ ಶಾಮನೂರು ಶಿವಶಂಕರಪ್ಪ ಅವರು ವಿರೋಧಿಸಿದ್ರು. ಯಾವುದ್ರಿ ಅದು? ಕಸಕ್ ಬಿಸಾಕ್ರಿ, ಆ ಜಾತಿಗಣತಿ ವರದಿನ ಅನ್ನುವಂತಹ ಸಂದೇಶ ರವಾನಿಸಿದ್ದರು. ಈಗಲೂ ಕೂಡ ಈ 108 ಶಾಸಕರು ಯಾರಿದ್ದಾರೆ, ಅಥವಾ ಡಿ ಕೆ ಶಿವಕುಮಾರ್ ಅವರ ಸಮಾಜ ಸೇರಿದಂತೆ ಇನ್ನುಳಿದ ಮೇಲ್ವರ್ಗದ ಸಮಾಜ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾಗಿ ಬೆಳೆದಂತಹ ಸಮಾಜಗಳು ಈ ಹಿಂದುಳಿದ ವರ್ಗಗಳ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯ ಅನುಷ್ಠಾನಕ್ಕೆ ಬಹುಪಾಲು ವಿರೋಧ ವ್ಯಕ್ತಪಡಿಸ್ತಾರೆ. ವಿರೋಧ ವ್ಯಕ್ತಪಡಿಸಿದ್ರೆ ಮಾತ್ರ ಅವರಿಗೆ ರಾಜಕೀಯವಾಗಿ ಬೇಳೆ ಬೇಯಿಸಿಕೊಳ್ಳಲು ಸಾಧ್ಯವಾಗುತ್ತೆ, ಇಲ್ಲಾಂದರೆ ಸಾಧ್ಯ ಆಗೋದಿಲ್ಲ. ನೋಡಿ, ರಾಜ್ಯದಲ್ಲಿ ಕನಿಷ್ಠ 50, 40 ಅಥವಾ 40, 50ರ ಲೆಕ್ಕದಲ್ಲಿ 2 ಪ್ರಭಾವಿ ಸಮಾಜದ ಶಾಸಕರು ಗೆದ್ದು ಬರ್ತಾರೆ. ಇನ್ನುಳಿದವ್ರಿಗೆ ಅವಕಾಶಗಳೇ ಇಲ್ಲ ಅಷ್ಟಷ್ಟು ಗೆಲ್ಲೋದಕ್ಕೆ. ಯಾಕೆ? ಟಿಕೆಟ್ ಕೊಡಲ್ಲ. ಹಾಗಂತ ಆ ಸಮಾಜಗಳ ಮತದಾರರ ಸಂಖ್ಯೆ ಕಮ್ಮಿ ಇದೆಯಾ? ಇಲ್ಲ. ರಾಜ್ಯದ ಅತಿ ದೊಡ್ಡ ಜನಸಂಖ್ಯೆಯಲ್ಲಿ ಸಮಾಜ ಯಾವುದು? ಅಲ್ಪಸಂಖ್ಯಾತರಿದ್ದಾರೆ, ದಲಿತರಿದ್ದಾರೆ, ಹಿಂದುಳಿದವರಿದ್ದಾರೆ. ಆದರೆ ಅವರೆಲ್ಲರೂ ಕೂಡ ಎಷ್ಟು ನೋಡಿ, ಒಂದು ಲೆಕ್ಕ ಕಾಂಗ್ರೆಸ್ನಲ್ಲೇ ತಗೊಂಡ್ರೆ ಕೇವಲ 64 ಮಂದಿ ಮಾತ್ರ ಅಹಿಂದ ಶಾಸಕರಿದ್ದಾರೆ. ಆದರೆ ಈ ರಾಜ್ಯದಲ್ಲಿರುವಂತಹ 76% ಜನ ಅಹಿಂದ ವರ್ಗ ಇದ್ದರೂ ಕೂಡ ಅವ್ರಿಗೆ ಗೆಲ್ಲೋದು ಕೇವಲ 64. ಅವರು ಕೊಡೋ ಟಿಕೆಟೇ 64 ಅನ್ನೋದಾದರೆ, ಈ ಹಿಂದುಳಿದ ವರ್ಗಗಳ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಜಾರಿಗೊಂಡರೆ ಒಳ ಮೀಸಲಾತಿಗಳು, ಅತಿ ಸಣ್ಣ ಸಮಾಜಗಳಿಗೂ ಕೂಡ ಒಂದು ರಾಜಕೀಯ ಪ್ರಾತಿನಿಧ್ಯ ಎಲ್ಲವೂ ಕೂಡ ಸಿಗುವ ರೀತಿಯಲ್ಲಿ ಆ ಅನುಷ್ಠಾನ ಜಾರಿಯಾದರೆ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ವಿರೋಧವೇ ಎದುರಿಸಬೇಕಾಗತ್ತೆ? ಅವರದ್ದೇ ಸಮಾಜದವರು ಇರಬಹುದು, ಮೇಲ್ವರ್ಗದ ಸಮಾಜಗಳ ಶಾಸಕರ ಬಂಡಾಯ ಮತ್ತೊಂದು ಕಡೆ ಅವರನ್ನು ಸಂಕಷ್ಟಕ್ಕೆ ಈಡು ಮಾಡುತ್ತೆ. ಒಂದು ವೇಳೆ ಒಪ್ಪದಿದ್ರೆ ಏನಾಗುತ್ತೆ? ಒಂದು ಕಡೆ ಸಿದ್ದರಾಮಯ್ಯ ಅವರು ಕಡುಕೋಪದಲ್ಲಿ ಸಂಪುಟಕ್ಕೆ ಇಂಥವ್ರನ್ನು ತಗೊಂಬೇಡಿ ಅಂದ ಮೇಲೂ ಕೂಡ ತಗೊಂಡಿದ್ದಕ್ಕೆ ಈಗ ಎಷ್ಟೆಲ್ಲ ಸಂಕಟ ಅನುಭವಿಸ್ತಿದ್ದಾರೆ. ಅದರ 100 ಪಟ್ಟು ಸಂಕಟದ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ವಿಲ ಒದ್ದಾಡಬೇಕಾಗತ್ತೆ. ರಾಜಕೀಯವಾಗಿ ಮತ್ತು ಆಡಳಿತಾತ್ಮಕವಾಗಿ ಹಿಂದುಳಿದ ಜನಾಂಗಗಳಿಗೆ ಸೂಕ್ತ ಸ್ಥಾನಮಾನ, ಪ್ರಾತಿನಿಧ್ಯ ಕೊಡಿಸೋದಕ್ಕೆ ಸರ್ಕಾರದಲ್ಲಿ ಯಾರೇ ಬರಲಿ ಅವರೆಲ್ರಿಗೂ ಕೂಡ ಸಮಸ್ಯೆ ಆಗುತ್ತೆ. ಅದೇ ಹಿಂದುಳಿದವರೇ ಬಂದು ಕೂತ್ರೆ ಅವ್ರಿಗೆ ಬೇಕಾದ ರೀತಿಯಲ್ಲಿ ಅವರು ಮಾಡ್ಕೋತಾರೆ, ಇಲ್ಲ ಅಂತಲ್ಲ. ಆದರೆ ಇದೇನಿದೆ, ಇದು OBC ಕ್ಯಾಸ್ಟ್ ಸೆನ್ಸಸ್, ಇದನ್ನು ಜಾರಿಗೊಳಿಸಲೇಬೇಕಾದ, ಅನುಷ್ಠಾನಗೊಳಿಸಲೇಬೇಕಾದಂತಹ ಪಟ್ಟು ಹಿಡಿದ್ರೆ ಹಳದಿ ಸೇನೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರಕ್ಕೂ ಸಂಚಕಾರ ಬಂದೊದಗಬಹುದು. ಸರ್ಕಾರ ಅಕ್ಷರಶಃ ಅಲುಗಾಡಿದ್ರೂ ಅಚ್ಚರಿ ಇಲ್ಲ. ನೀವೇನಂತೀರಿ? ಕಮೆಂಟ್ ಮಾಡಿ.